ಪಟ್ಟಣದ ಸದ್ಗುರು ಆಶ್ರಮ ರಸ್ತೆಯಲ್ಲಿರುವ ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿಯ ನೂತನ ಶಾಖೆ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು. ವಿವಿಧ ಕ್ಷೇತ್ರಗಳ ಗಣ್ಯರು, ಪೋಷಕರು, ಕಲಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ ಸಂಭ್ರಮದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಹೊಸದುರ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಜ್ಯೋತಿಷ್ ಚೌಧರಿ, ಸಂಗೀತ, ನೃತ್ಯ ಹಾಗೂ ಕಲೆಗಳು ಕೇವಲ ಮನರಂಜನೆಗಾಗಿ ಇರುವ ಚಟುವಟಿಕೆಗಳಲ್ಲ, ಅವು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವ, ಆತ್ಮವಿಶ್ವಾಸ ಹೆಚ್ಚಿಸುವ, ಶಿಸ್ತು, ಏಕಾಗ್ರತೆ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವ ಶಕ್ತಿಶಾಲಿ ಮಾಧ್ಯಮಗಳಾಗಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಪಾರ ಪ್ರತಿಭೆಗಳಿದ್ದು ಅವರಿಗೆ ಸೂಕ್ತ ತರಬೇತಿ ಮತ್ತು ಅವಕಾಶ ನೀಡಿದರೆ ರಾಜ್ಯ, ರಾಷ್ಟ್ರ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಾಧನೆ ಮಾಡುವ ಕಲಾವಿದರು ನಮ್ಮ ನಾಡಿನಿಂದ ಹೊರಹೊಮ್ಮಲಿದ್ದಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಹಾಗೂ ದೂರದರ್ಶನದ ಕಡೆ ಹೆಚ್ಚು ಆಕರ್ಷಿತರಾಗುತ್ತಿರುವುದು ಆತಂಕದ ಸಂಗತಿ. ಆದ್ದರಿಂದ ಪೋಷಕರು ಮಕ್ಕಳನ್ನ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಹಾಗೂ ಕ್ರೀಡಾ ಚಟುವಟಿಕೆಗಳತ್ತ ಪ್ರೋತ್ಸಾಹಿಸಬೇಕು. ಇದರಿಂದ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗುವುದರ ಜೊತೆಗೆ ಆತ್ಮಸ್ಥೈರ್ಯವೂ ಬೆಳೆಯುತ್ತದೆ ಎಂದು ಜ್ಯೋತಿಷ್ ಚೌಧರಿ ತಿಳಿಸಿದರು. ಪುರಸಭೆ ಮಾಜಿ ಸದಸ್ಯ ಜಾಫರ್ ಸಾದಿಕ್ ಮಾತನಾಡಿ, ಪ್ರತಿಯೊಬ್ಬ ಮಗುವಿನಲ್ಲೂ ಒಂದೊಂದು ವಿಶೇಷ ಪ್ರತಿಭೆ ಅಡಗಿರುತ್ತದೆ. ಪೋಷಕರು ಮಕ್ಕಳ ಆಸ್ತಿಯನ್ನು ಗುರುತಿಸಿ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲೇ ಉತ್ತೇಜನ ನೀಡಬೇಕು. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ನಗರ ಪ್ರದೇಶದ ಮಕ್ಕಳಷ್ಟೇ ಅವಕಾಶಗಳು ದೊರೆಯುವಂತೆ ಸಮಾಜವೇ ಕೈ ಜೋಡಿಸಬೇಕಾಗಿದೆ ಎಂದರು. ಕೆಪಿಸಿಸಿ ಸದಸ್ಯ ಅಲ್ತಾಫ್ ಬಾಷಾ ಮಾತನಾಡಿ, ಕಲಾ ಸಂಸ್ಥೆಗಳ ಮಕ್ಕಳ ಸೃಜನಶೀಲತೆಯನ್ನು ಹೊರತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಸಂಗೀತ ಮತ್ತು ನೃತ್ಯ ಸಮಾಜದಲ್ಲಿ ಉತ್ತಮ ಸಂಸ್ಕೃತಿ ಹಾಗೂ ಮೌಲ್ಯಗಳನ್ನು ಬೆಳೆಸುವ ಶಕ್ತಿಯಾಗಿದ್ದು, ಇಂತಹ ಅಕಾಡೆಮಿಗಳು ಗ್ರಾಮೀಣ ಪ್ರತಿಭೆಗಳಿಗೆ ಹೊಸ ದಿಕ್ಕು ನೀಡಲಿವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ಹಾಗೂ ಪುಟಾಣಿ ಮಕ್ಕಳು ವೈವಿಧ್ಯಮಯ ನೃತ್ಯ ಪ್ರದರ್ಶನ ನೀಡಿದರು. ಕನ್ನಡ, ಜಾನಪದ ಹಾಗೂ ಆಧುನಿಕ ಶೈಲಿಯ ನೃತ್ಯಗಳು ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡವು. ಪ್ರತಿಯೊಂದು ಪ್ರದರ್ಶನಕ್ಕೂ ಸಭಾಂಗಣ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ಮಕ್ಕಳ ಪ್ರತಿಭೆಗೆ ಪೋಷಕರು ಹಾಗೂ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ನೃತ್ಯ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವೇದಿಕೆಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿಯನ್ನು ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಮಹಿ ಡಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಳಕಲ್ ಆಸ್ಪತ್ರೆಯ ವೈದ್ಯ ಡಾ ಶ್ರೀಧರ್, ರೋಟರಿ ಕ್ಲಬ್ ಉಪಾಧ್ಯಕ್ಷ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ತುಂಬಿನಕೇರಿ ಬಸವರಾಜ್, ಖಜಾಂಚಿ ಸುರೇಶ್ ಸಾಗರ್, ಪುರಸಭೆ ಮಾಜಿ ಸದಸ್ಯ ಜಾಫರ್ ಸಾದಿಕ್, ಇಲ್ಕಲ್ ಅಜ್ಜಪ್ಪ, ಶಶಿಕುಮಾರ್, ರಿಯಲ್ ಒನ್ ನ್ಯೂಸ್ನ ಲಕ್ಕಿಗುರು, ನ್ಯೂಸ್ ಟೈಮ್ಸ್ನ ಲೋಕೇಶ್, ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿಯ ಮಾಹಿ ಶೆಟ್ಟಿ, ಸಿದ್ಧಾರ್ಥ್, ಅಕ್ರಮ್ ಸೇರಿದಂತೆ ಅನೇಕ ಗಣ್ಯರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಗ್ರಾಮೀಣ ಪ್ರತಿಭೆಗಳಿಗೆ ಹೊಸ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಆರಂಭವಾದ ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿ ಭವಿಷ್ಯದಲ್ಲಿ ಹೊಸದುರ್ಗದಿಂದಲೇ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ರೂಪಿಸುವ ವಿಶ್ವಾಸ ಮೂಡಿಸಿದೆ. ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿ ಪ್ರಾರಂಭಿಸಿರುವ ಮಹಿ ಸಿದ್ಧಾರ್ಥ್ ಶೆಟ್ಟಿ ಅವರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕೆ ಅಂದರೆ ನಾವು ಒಳಗೆ ಬಂದಾಗ ನಮ್ಗೊಂಥರ ಪಾಸಿಟಿವ್ ವೈಬ್ಸ್ ಅನ್ಸೋದು. ಈ ಕಲರ್ ಕಾಂಬಿನೇಷನ್ ಇದೆಯಲ್ಲ ಭಾಳ ಚೆನ್ನಾಗಿದೆ, ಮತ್ತು ಈ ಕಟಿಂಗ್ಸು, ಈ ಮಿರರು ಎಲ್ಲ ಅದ್ಭುತವಾಗಿ ಬಂತು. ಇವ್ರ ಮೂರು ಜನರಲ್ಲಿ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಏನಾದರೂ ಕಲಿಸ್ಬೇಕು, ನಮ್ಮ ಹೊಸದುರ್ಗ ತಾಲೂಕಿನ ಜನತೆಗೆ, ಯೂತ್ಸ್ಗೆ ಮತ್ತು ಹೊಸದುರ್ಗ ನಗರದ ಯೂತ್ಸ್ಗೆ ಒಳ್ಳೆ ನೃತ್ಯ ಹೇಳಿಕೊಡ್ಬೇಕು, ಅವರು ನೆಕ್ಸ್ಟ್ ಲೆವೆಲ್ಲಿ ತಗೊಂಡೋಗ್ಬೇಕು ಅಂತ ಹೇಳಿ ಈ ಮೊನ್ನೆ ಎಲ್ಲ ಒಂದು ಪ್ರೋಗ್ರಾಮಲ್ಲಿ ನಾವು 3 ಜನ ರೆಡಿ ಆಗಿದ್ವಿ. ನಮಗೆ ಭಾಳ ಖುಷಿ ಅನಿಸ್ತು. ನಾವು ಬೇರೆಯವ್ರು ನೋಡೋಕ್ಕಿಂತ ಇವ್ರನ್ನೇ ನೋಡಿ ಭಾಳ ಸಂತೋಷ ಆಯಿತು. ಇಲ್ಲ, ಇವರು ಡ್ಯಾನ್ಸು ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಹುಡುಗರನ್ನು ಕಳಿಸ್ಬೇಕು ಅಂತೇಳಿ ಅಲ್ಲೇ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ ಲಕ್ಕಿ ಗುರು ಅವರು ಆ ಈವೆಂಟ್ಗೆ ಕರ್ಕೊಂಡ್ಬಂದಿದ್ರು. ಇವರು ಅಲ್ಲಿ ಆ ಡ್ಯಾನ್ಸ್ನ ಒಂದು 2-3 ಡ್ಯಾನ್ಸ್ ನಾವು ನೋಡಿದಾಗ ಭಾಳ ಸಂತೋಷ ಆಯಿತು. ಅವಾಗಲೇ ನಾವು ಡಿಸೈಡ್ ಮಾಡಿದ್ವಿ, ಇಲ್ಲ ಇವ್ರು ಸಕ್ಸಸ್ ಆಗ್ತಾರೆ ಅಂತೇಳಿ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀರ, ಮಕ್ಕಳು ಹೇಗೆ ಏನೇನು ಚೇಂಜ್ ಆಗ್ತಿದ್ದಾರೆ ಅಂತ. ಮಕ್ಕಳನ್ನ ಪೇರೆಂಟ್ಸು ಇಲ್ಲಿ ಕಳಿಸ್ತಾರೆ. ಕಳಿಸಿದಾಗ ನಿಮ್ದು ಜವಾಬ್ದಾರಿ ಭಾಳ ಇರುತ್ತೆ.
ಯಾಕಂದ್ರೆ ನಿಮ್ಮನ್ನು ನಂಬಿರ್ತಾರೆ ಪೇರೆಂಟ್ಸು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು, ನಿಮ್ಮನ್ನು ನಂಬಿರ್ತಾರೆ. ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳು ಇಲ್ಲಿಂದ ಬಂದು ಡ್ಯಾನ್ಸ್ ಕಲ್ತಿ ಮನೆಗೆ ಹೋಗೋವರೆಗೂ ನಿಮ್ಮ ಜವಾಬ್ದಾರಿ ಇರುತ್ತೆ. ನಿಮ್ಮನ್ನು ನಂಬಿ ಕಳಿಸಿರ್ತಾರೆ, ನಂಬಿಕೆನ ಉಳಿಸ್ಕೋಬೇಕು. ಮೊದಲನೇದಾಗಿ ನಾವು ಯಾವುದೇ ರಂಗದಲ್ಲಿ ವೃತ್ತಿಯಲ್ಲಿದ್ರೂ ಸಹಿತ ನಾವು 100% ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ನಾವು ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ನಿಮ್ಮ 3 ಜನದಲ್ಲೂ ಕೂಡ ನಾನು ಕಂಡಿದ್ದೀನಿ. ಇನ್ನೊಂದ್ಸರಿ ಆಲ್ ದ ಬೆಸ್ಟ್. ನೀವು ಯಾರಿಗಾದ್ರೂ ನೃತ್ಯ ಕಲಿಸ್ತಿರ್ತೀರಲ್ವಾ, ಡಿಸ್ಟ್ರಿಕ್ಟ್ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಅವರು ಕಾಂಪಿಟೇಷನ್ ಹೋದ್ರೆ ನಮ್ಮ ರೋಟರಿ ಕಡೆಯಿಂದ ನಮ್ಮ ಕಡೆಯಿಂದ ಪೂರ್ಣ ಪ್ರಮಾಣದ ಸಹಕಾರ ಇರುತ್ತೆ. ನೀವು ಏನ್ ಬೇಕಾದ್ರೂ ಸಹಕಾರವನ್ನು ಕೇಳ್ಬೋದು, ನಾವು ಮಾಡಕ್ಕೆ ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು. ಈ ವಸ್ತುರದಲ್ಲಿ ಏನಾಗಿತ್ತೆ ಅಂದ್ರೆ ಹೊಸ್ದಾಗಿ ಏನಾರ ಹೊಸ ಆಗ್ತಿರತ್ತೆ. ಈ ಹೆಸರಿಗೆ ತಕ್ಕಂತೆ ವಸ್ತುರದಲ್ಲಿ ಹೊಸ್ದಾಗಿ ಏನಾರ ಒಂದು ಆಗತ್ತೆ. ಲಾಸ್ಟ್ ಟೈಮ್ ಫಸ್ಟ್ ಒಂದು ಕ್ಯಾಮ್ರದ್ದು ಒಂದು ಮೀಡಿಯಾ ಬಂತು ನಮ್ಮ ತಾಲ್ಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್. ಅದಾದ್ಮೇಲೆ ಒಂದು ಮೊನ್ನೆ ಲಾಸ್ಟ್ ಟೈಮ್ ನಂಬರ್ 1 ನ್ಯೂಸ್ ಅಂತ ಭಾರಿ ಚೆನ್ನಾಗಿ ನಮ್ಮ ಬಸವರಾಜ್ ಬರ್ತ್ಡೇ ದಿವಸ ಅದು ನಾವು ಓಪನ್ ಆಗಿದ್ದೇನಪ್ಪ. ರಿಯಲ್ ಒನ್ ಆ ಸಂದರ್ಭದಲ್ಲಿ ನಾನು ಹೋಗ್ಬಿಟ್ಟು ಅವತ್ತು ನಾನು ಮಾತಾಡಿದೆ. ಹಾಗಾಗಿ ಯಾವತ್ತೂ ಲವಲವಿಕೆ ಆಗಿರೋ ಅಂಥ ಲಕ್ಕಿ ಗುರು ಅವರು ಹೊಸ್ದಾಗಿ ಏನಾರ ಒಂದು ಮಾಡ್ತಿರ್ತಾರೆ. ಅದು ಭಾರಿ ಸಂತೋಷ ತಂದು ಕೊಡತ್ತೆ. ಮಹೇಶ್ ಯಾವ ಊರು? ಹಿರೂರು ತಾಲ್ಲೂಕಲ್ಲ, ಅಲ್ಲಿ ಶೆಟ್ಟಿ. ಸಿದ್ಧವಾಗಿರ್ಬೇಕು, ಅವಾಗ ನಾನು ಸಿದ್ಧವಾಗಿರ್ಬೇಕು. ಹಾಗಾಗಿ ಸಿದ್ಧಾರ್ಥರೇ, ನಿಮಗೆ ಈ ಗೋವಿಂದಪ್ಪರೇ ಫಸ್ಟ್ ನೀವು ಗೋಣಿಗೆ ಆಗಿರುತ್ತೆ. ನಾಳೆ ನಾಡೋರು ಬಂದು ನನ್ನ ಮಗಳಿಗೆ ನಮ್ಮ ಸ್ಕೂಲಲ್ಲಿ ಇದು ಡ್ಯಾನ್ಸ್ ಕಲಿಸ್ಕೊಡ್ಬೇಕು ಅಂತ. ನಮ್ಮ ಗೋವಿಂದಪ್ಪರ ಗೋಣಿಗೆ ಯಾವಾಗಲೂ ಒಳ್ಳೇದೇ. ಈ ತಾಲ್ಲೂಕಲ್ಲಿ ಅವ್ರ ಗೋಣಿಗೆ ಆದ ತಕ್ಷಣನೇ ಒಳ್ಳೆ ಕೆಲಸಗಳಾಗಿದ್ದಾವೆ. ಆ ಒಂದು ದೃಷ್ಟಿಯಿಂದ ನನಗೆ ಕರೆದು ನೀವು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತ ಸಂತೋಷ. ಹಲವಾರು ಕಾರ್ಯನಿಮಿತ್ತ ಕಾರ್ಯದ ಒತ್ತಡ ಅವರ ಉತ್ತರಾಧಿಕಾರಿಗಳಾಗಿ ಅವರಿಬ್ಬರು ಸ್ಟೂಡೆಂಟ್ ಅಂತ ಬಿಟ್ಟಿದ್ದಾನೆ. ಮೊದಲನೇದಾಗಿ ನಮ್ಮ ಗುರುಗೆ ನಾನು ಧನ್ಯವಾದವನ್ನು ಹೇಳಿ ಬಯಸ್ತೀನಿ. ಯಾಕಂದ್ರೆ ಅವರು ಆರಂಭಿಸುವ ಒಂದು ಸಂಸ್ಥೆ ನನ್ನ ವಿದ್ಯಾರ್ಥಿಗಳ ಮುಖೇನ ಅದು ಉನ್ನತ ಶಿಕ್ಷಣಕ್ಕೆ ಹೋಗಿ ಅನ್ನುವಂಥ ದೊಡ್ಡ ಮನಸ್ಸಿನೊಂದಿಗೆ ಈ ಒಂದು ಉತ್ತಮವಾದಂತಹ ಒಂದು ಶಾಲೆಯನ್ನ ಆರಂಭಿಸಲಿಕ್ಕೆ ಇವತ್ತು ವಸ್ತುದಲ್ಲಿ ಇವತ್ತು ಮುನ್ನಡೆಯನ್ನು ಬರೆದಿದ್ದಾರೆ. ಹಾಗೆ ನಮ್ಮ ಹುಡುಗರು ಆಲ್ರೆಡಿ ಅವರು ಡ್ಯಾನ್ಸ್ ಅನ್ನು ನಾವು ಆಲ್ರೆಡಿ ನೋಡಾಯ್ತು. ಯಾವಾಗ ಮೊನ್ನೆ ನಮ್ಮ ಫಂಡು ಸರಿ ಒಂದು ಕಾರ್ಯಕ್ರಮ ಇತ್ತು. ಬಹಳ ಅತ್ಯುತ್ತಮವಾದಂತಹ ನೃತ್ಯವನ್ನು ಮಾಡುವಂತಹ ಇಬ್ಬರು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ನಾನು ಅವರಿಗೆ ಹೇಳುವಂತದ್ದು ಒಂದೇ, ವರ್ಣ ಮಾತ್ರ ಕಲಿಸಿದಾತ ಗುರು ಅಂತಾರೆ. ಏನೇ ಒಂದು ಅಕ್ಷರ ಕಲಿಸಿದ್ರು ಕೂಡ ಗುರು. ಇದು ಒಂದು ನೃತ್ಯ ಶಾಲೆ ಅಂದ್ರೆ ನೀವಿಲ್ಲಿ ಶಿಕ್ಷಕರು. ಆ ಶಿಸ್ತು ನಿಮ್ಮಲ್ಲಿದ್ರೆ ನಿಜವಾಗ್ಲೂ ಈ ಶಾಲೆ ಉನ್ನತ ಮಟ್ಟಕ್ಕೆ ಇರುತ್ತೆ. ಯಾಕಂದ್ರೆ ಆ ಶಿಸ್ತು ಬಹಳ ಮುಖ್ಯ. ಯಾವುದೇ ಒಂದು ಶಾಲೆ ಬೆಳಿಬೇಕಂದ್ರೆ ಶಿಸ್ತು ಕೇಳ್ತಾರೆ. ಆ ಶಿಸ್ತಿನ ಇಲ್ಲಿ ನಿಮ್ಮ ಶಿಸ್ತು, ನಿಮ್ಮ ನಡವಳಿಕೆಯ ಆಧಾರದ ಮೇಲೆ ಪೋಷಕರು ಬಂದು ಮಕ್ಕಳನ್ನು ಹಾಕ್ತಾರೆ. ಇಲ್ಲಿ ನಿಮಗೆ ಕಿವಿ ಮಾತಿದು, ಸಣ್ಣ ಮಗುವಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಈ ಶಾಲೆಗೆ ನೃತ್ಯ ಕಲಿಯಲಿಕ್ಕೆ ಬರ್ತಾರೆ. ಯಾರೇ ಬಂದ್ರು ಅವರು ನಿಮ್ಮ ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳು. ಆ ರೀತಿಯಂತಹ ನಡತೆ ನಿಮ್ಮ ಗೌರವವನ್ನು ಹೆಚ್ಚುತ್ತೆ. ಹೊಸದುರ್ಗದಲ್ಲಿ ಇಂಥ ಒಂದು ಒಳ್ಳೆ ನೃತ್ಯ ಶಾಲೆ ಆಗ್ಬೇಕು. ನಮ್ಮ ಸ್ಥಳೀಯ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ನೃತ್ಯಗಳ ಮೂಲಕ ಮನೆ ಮಾತಾಗ್ಬೇಕು ಅಂತ ಈ ಮಾತಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದ್ ಸರಿ ಇದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳು ಅಂತೇಳಿ ನಮ್ಮ ಲಕ್ಕಿ ಗುರು ತುಂಬಾ ಅದ್ಭುತ ಸಿಂಗರ್, ಕಲೆನ ಹೊತ್ಕೊಂಡಿದ್ದ ಸಾಕ್ಷಾತ್ ಆತಕ ಒಬ್ಬ ಉತ್ತಮ ಕಲಾವಿದ. ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಎಲ್ಲಾ ವಿಚಾರದಲ್ಲೂ ನೋಡಿದ್ವು ಅಂದ್ರೆ ನಮ್ಮ ಗುರುರವರು ಉತ್ತಮ ಕಲಾವಿದ. ಗುರು ಸೆಲೆಕ್ಟ್ ಮಾಡಿದಂತಹ ಮಹೇಶ್, ಮೊನ್ನೆ ನಾವು ನೋಡಿದ್ವಿ, ಮಹೇಶ್ ಮತ್ತು ಸಿದ್ಧಾರ್ಥ ಶೆಟ್ಟಿರವರು ಅದ್ಭುತವಾಗಿ ನೃತ್ಯ ಮಾಡುತ್ತಾರೆ. ಆ ನೃತ್ಯಕ್ಕೆ ಬೆರಗಾಗಿ ನಾವೆಲ್ಲ ಸ್ನೇಹಿತರು ಇವತ್ತು ಅವ್ರ ಫಂಕ್ಷನ್ಗೆ ಬಂದಿದ್ವಿ. ಯಾಕಂದ್ರೆ ಈ ವಯಸ್ಸಲ್ಲಿ ನಮಗೆ ನೃತ್ಯ ಮಾಡಿಸಿದಾರೆ ಅವರು ಅದ್ಭುತವಾಗಿ. ನಾವೇ ಕಲಿಯಕ್ಕೆ ಇಚ್ಛೆ ಪಡ್ತಿದೀವಿ. ಅಂದ್ರೆ ಮಕ್ಕಳು ಇವರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅಂತ ನಾನು ಹೇಳ್ತಾ, ಈ ಡಿ ಐಕಾನ್ ಡ್ಯಾನ್ಸ್ ಅಕಾಡೆಮಿ ಶುಭವಾಗಲಿ. ಬಹಳಷ್ಟು ಸಂಗೀತ ಶಾಲೆಗಳು ವಸ್ತುರದಲ್ಲಿ ನಡೆದೋಗಿದ್ದಾವೆ, ನಡೀತಲೂ ಇದ್ದಾವೆ. ಕಾಂಪಿಟೇಷನ್ ಲೆವೆಲ್, ಸ್ಪರ್ಧಾತ್ಮಕ ಜಗತ್ತು. ನಿನ್ನ ಮಗು ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ರೀಲ್ಸ್ ನೋಡಿ ಮಾಡ್ತಾರೆ. ಈಗೇನು ಯಾರು ಡ್ಯಾನ್ಸ್ ಕೋಚ್, ಡ್ಯಾನ್ಸೇ ಬೇಕಿಲ್ಲ, ಡ್ಯಾನ್ಸ್ ಕಲ್ಸರೇ ಬೇಕಿಲ್ಲ, ರೀಲ್ಸ್ ನೋಡಿ 5 ನಿಮಿಷ ಟೈಮ್ ಕೊಟ್ರೆ ನನ್ನ ಮಗಳು ಅದು ಹೆಂಗಿರುತ್ತೆ ಹಂಗೆ ಮಾಡ್ತಾಳೆ. ಆದರೆ ಒಂದು ಸಂಗೀತ ಕಲಿಸುವ ನೃತ್ಯ ಶಾಲೆ
ಗುರುವಿನ ಅಡಿಯಲ್ಲಿ ಕಲಿತಂತ ಪ್ರಶಿಕ್ಷಣಾರ್ಥಿ ಸಾಧನೆಯ ಮಜಲನ್ನ ಮೇಲೆ ಮೆಟ್ಟಿಲುಗಳನ್ನ ಮೇಲೆ ಹತ್ತುವುದರಲ್ಲಿ ಸಂದೇಹ ಇಲ್ಲ. ಆ ನಿಟ್ಟಿನಲ್ಲಿ ನನ್ನ 3 ಜನ ಸಹೋದರರು ಒಂದು ಯಥೇಚ್ಛವಾದ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆಯಲ್ಲಿ ಸಂಗೀತವನ್ನು ಕಲಿತು ಬಂದು ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಕಲಿಸಬೇಕು, ವಸ್ತುದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸುವಂತೆ ನಾನೇ ಅದರ ಕೊಡುಗೆ ಮಾಡಬೇಕು ಅಂತ ಮಹೇಶ್, ಸಿದ್ಧಾರ್ಥ ಮತ್ತು ನಮ್ಮ ಚೆಟ್ಟಿ 3 ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನ. ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ, ತಾಯಂದಿರ ಆಶೀರ್ವಾದ ಇರಲಿ. ನಿಮ್ಮ ಮಕ್ಕಳಿಗೆ ಏನಾದ್ರು ಕೂಡ ಕಲಿಸ್ಬೇಕಪ್ಪ ಅಂದ್ರೆ ತಾಯಿದು ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಒಂದು ದಿವಸ ನೀವು ಧಾರಾವಾಹಿ ನೋಡೋದು ಒಂದು ಟೈಮ್ ಅನ್ನ ಬಿಡ್ರಿ, 1 ಅವರ್ ನನ್ನ ಮಗನ ಕರ್ಕೊಂಬರ್ರಿ, ನಾಳಿಕೆ ಎಲ್ಲ ಟಿವಿಗಳಲ್ಲಿ ನಿನ್ನ ಮಗನೇ ನೋಡ್ತೀರಾ ನೀವು. ಆ ಮಟ್ಟಕ್ಕೆ ಬೆಳವಣಿಗೆ ಆಗುವಂತ ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ ನಮ್ಮ ಹುಡುಗರು. ನಿಜವಾಗಲೂ ಕೂಡ ಶಾಸಕರು ಇಲ್ಲಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರಾದ ಜ್ಯೋತಿಷ್ ಚೌಧರಿ ಅವರ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರೆ ನನ್ನ ಡಿ ಐಕಾನ್ ಒಂದು ಡ್ಯಾನ್ಸ್ ಅಕಾಡೆಮಿ ಇನ್ನೂ ಎತ್ತರಕ್ಕೆ ಬೆಳೀಲಿ, ಸದಾ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಡ್ಯಾನ್ಸ್ ಅಂದ್ರೆ ಒಂದು ಕಲೆನೂ ಆಗುತ್ತೆ, ಯೋಗಾಸನ ಆಗುತ್ತೆ. ಯೋಗಾಸನ ಮಾಡ್ತಾ ನಮ್ಮ ಅಂಗಾಂಗಗಳೆಲ್ಲ ಒಂದು ಆಕ್ಟಿವ್ ಆಗಿರ್ತವೆ. ಒಂದು ಡ್ಯಾನ್ಸ್ ಒಂದು ಕಲೆ. ಈ ಡ್ಯಾನ್ಸಿಂದ ಯಾರು ಎಲ್ಲಿಂದ ಹೋಗಿದ್ದಾರೋ ಗೊತ್ತಿಲ್ಲ. ಡ್ಯಾನ್ಸ್ ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಅಂತ ಪ್ರಭೆ ನಮ್ಮೂರಲ್ಲಿ ಯಾಕಿಲ್ಲ ಅಂತ ಒಂದ್ಸಲ ಅನಿಸ್ತಾ ಇತ್ತು. ಆದರೆ ಈಗ ಕ್ಲಾಸ್ ಆದಮೇಲೆ ನಮ್ಮಲ್ಲಿ 4 ಜನ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಇದು ಒಂದು ಕಲೆ, ನೀವು ಗೌರವ ಕೊಟ್ಟು ಇದು ಕಲೆನ ಯಾವ ರೀತಿ ಚ್ಯುತಿ ಬರ್ದಂಗೆ ನೀವು ಮಾಡ್ಕೋಬೇಕು. ಬೇರೆ ಕಡೆ ಎಲ್ಲೆಲ್ಲಿ ಕೊಡ್ತಾರೋ ಬೆಲೆ ಗೌರವ, ಅದಕ್ಕಿಂತ ಒಂದು ತೂಕ ಜಾಸ್ತಿ ನಮ್ಮ ಹೊಸದುರ್ಗ ತಾಲೂಕಿನ ಜನತೆ ಕೊಡ್ತಾರೆ. ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಕೊಡ್ತಾರೆ. ಒಂದು ತೂಕ ಜಾಸ್ತಿ ಹೊಸದುರ್ಗದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಇದೆ. ಅದೇ ಕಾರಣಕ್ಕೋಸ್ಕರ ಯಾರೇ ಬಂದು ಕಲೆ ಅನ್ನೋದನ್ನ ಇಲ್ಲಿ ತೋರ್ಪಡಿಸಿದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಯಾವತ್ತಿದ್ರು ಗೌರವ ಎಲ್ಲದು ಸಪೋರ್ಟ್ ಇದ್ದೇ ಇರ್ತದೆ. ಒಂದು ಜಾಸ್ತಿ ಕೊಡ್ತೀವಿ. ಚೆನ್ನಾಗಿ ಎಲ್ಲರೂ ಸ್ಟೂಡೆಂಟ್ಸ್ಗಳನ್ನ ಅಡ್ಮಿಷನ್ ಮಾಡಿಸಿ ಒಳ್ಳೆ ಡ್ಯಾನ್ಸ್ ಅನ್ನು ಮಕ್ಕಳಿಗೆ ಕಲಿಸಿ ಆರೋಗ್ಯ ಎಲ್ಲದೂ ಚೆನ್ನಾಗಿರುತ್ತದೆ. ಅವ್ರ ಮನಸ್ಸು ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ ಆಗುತ್ತದೆ. ಹಾಗಾಗಿ ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಸ್ಟೇಟ್ ಲೆವೆಲ್ಗೆ ಹೋಗಿ ಅವಾರ್ಡ್ ತಗೊಳ್ಳಿ ಅಂತ ನಮ್ಮ ಕಡೆಯಿಂದ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂತ ಕಡೆಯಿಂದ ಹಾಗೂ ಸದ್ಗುರು ಆಯುರ್ವೇದ ಕಂಪನಿ ಕಡೆಯಿಂದ ಶುಭ ಹಾರೈಸ್ತೇವೆ.